So welcome my dear students. In today's class we are going to discuss the syllabus of the first year BA BCom English language as well as the first poem of the BA BCom English language, that is not marble nor the gilded monuments. So first of all you can see the interface of the textbook. So in this textbook we have four blocks, block 1, 2 and 3 and 4. So ನಮಗೆ 4 ಬ್ಲಾಕ್ ಇದೆ. ಸೊ ಬ್ಲಾಕ್ 1 ನಲ್ಲಿ ಪೊಯೆಟ್ರಿ ಪಾರ್ಟ್ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಬ್ಲಾಕ್ 1 ಕನ್ಸಿಸ್ಟ್ ಆಫ್ ಪೊಯೆಟ್ರಿ. ಈ ಪೊಯೆಟ್ರಿನಲ್ಲಿ ನಾವು ಹಲವಾರು ಏನೆಂದರೆ ಕವಿತೆಗಳನ್ನು ನೋಡ್ತೀವಿ. ಓಕೆ, ವಿ ಕ್ಯಾನ್ ಸಿ ದ ಪೋಯಮ್ಸ್, ಸೊನೆಟ್ಸ್, ಓಕೆ, ಆಫ್ ದ ಗ್ರೇಟ್ ರೈಟರ್ಸ್ ಲೈಕ್ ವಿಲಿಯಂ ಶೇಕ್ಸ್ಪಿಯರ್, ವಿಲಿಯಂ ವರ್ಡ್ಸ್ವರ್ತ್, ಥಾಮಸ್ ಗ್ರೇ, ಆಲ್ಫ್ರೆಡ್ ಟೆನಿಸನ್. Okay, so in that we can see unit 1, that is not marble nor the gilded monuments. So we are going to discuss one of the beautiful sonnet written by William Shakespeare, that is not marble nor the gilded monuments, in this class. Okay, so ಈ ಒಂದು ತರಗತಿಯಲ್ಲಿ ನಾವು ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅನ್ನು ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಬಿಫೋರ್ ಡಿಸ್ಕಸಿಂಗ್ ಅಬೌಟ್ ದ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ sonnet, we have to know about William Shakespeare. Okay, as we know, William Shakespeare is a great poet. Okay, he was born on 1564. The great English poet and dramatist, wrote many poems and dramas, also wrote 154 sonnets. ಓಕೆ, ಸೊ ವಿಲಿಯಂ ಶೇಕ್ಸ್ಪಿಯರ್ ಅವರು ಏನಂದರೆ 1564ರಲ್ಲಿ ಇವರು ಜನನ ಆಗಿದ್ರು. ದ ಗ್ರೇಟ್ ಇಂಗ್ಲೀಷ್ ಪೋಯೆಸ್ಟ್, ಇವರು ಏನಂದರೆ ಒಂದು ಗ್ರೇಟ್ ಇಂಗ್ಲೀಷ್ ಪೋಯೆಟ್ ಆಗಿದ್ರು, ಅದೇ ರೀತಿ ಡ್ರಾಮಟಿಸ್ಟ್ ಆಗಿದ್ರು. ರೋಟ್ ಮೆನಿ ಪೋಯಮ್ಸ್ ಆ್ಯಂಡ್ ಡ್ರಾಮಾ, ತಮ್ಮ ಒಂದು ಲಿಟ್ರೇಚರ್ ಕರಿಯರ್ನಲ್ಲಿ ತುಂಬ ಪೋಯಮ್ಸು, ಡ್ರಾಮಾಸ್ ಬರೆದಿದ್ದಾರೆ. ಸೊ ನೀವು ಎಲ್ಲಿ ನೋಡಿದರೂ ಕೂಡ ನಿಮ್ಮ ಹೈಸ್ಕೂಲ್ನಲ್ಲಿ ಅಥವಾ ನಿಮ್ಮ PUC ಲೆವೆಲ್ನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪೋಯಮ್ಸು, ಡ್ರಾಮಾಸ್ ನೀವು ಸ್ಟಡಿ ಮಾಡಿರ್ತೀರ. ಓಕೆ, ರೋಮಿಯೋ ಜೂಲಿಯಟ್ ಆಗಿರ್ಬೋದು, ಈ ರೀತಿ. ಓಕೆ, ಸೊ ಹಿ ಈಸ್ ಒನ್ ಆಫ್ ದ ಗ್ರೇಟ್ ರೈಟರ್. ಓಕೆ, ಪೋಯೆಟ್, ಡ್ರಾಮಟಿಸ್ಟ್, ಸ್ಟೋರಿ ರೈಟರ್. ಓಕೆ, ಸೊ ಇವ್ರು ಏನಂದರೆ ಹಿ ಆಲ್ಸೋ ರೋಡ್ 154 ಸೊನೆಟ್ಸ್. ಓಕೆ, ಸೊನೆಟ್ಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಬಿಫೋರ್ ಐ ಟೋಲ್ಡ್ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಇಟ್ ಈಸ್ ಎ ಸೊನೆಟ್. ಇದು ಸೊನೆಟ್ ಆಗಿದೆ. ಸೊ ಸೊನೆಟ್ ಅಂದರೆ ಏನು ಅದು ನಮಗೆ ಗೊತ್ತಿರಬೇಕು. ಸೊ ವಾಟ್ ಡು ಯು ಮೀನ್ ಬೈ ಸೊನೆಟ್? ಸೊ ಎ ಸೊನೆಟ್ ಇಸ್ ಎ ಪೋಯಮ್ ಆಫ್ 14 ಲೈನ್. ಒಂದು 14 ಸಾಲಿನ ಪದ್ಯಕ್ಕೆ ನಾವು ಸೊನೆಟ್ ಅಂತ ಹೇಳ್ತೀವಿ. ಸೊ ಯು ಹ್ಯಾವ್ ಟು ನೋ ದಟ್ ವಾಟ್ ಈಸ್ ಸೊನೆಟ್. ಓಕೆ, ಸೊ ವೈಲ್ ರೈಟಿಂಗ್ ದ ಆನ್ಸರ್ ಯು ಹ್ಯಾವ್ ಟು ಯೂಸ್ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್, ಇಟ್ ಈಸ್ ಎ ಸೊನೆಟ್ written by William Shakespeare. ಸೊ ಸೊನೆಟ್ ಇಸ್ ಎ ಪೋಯಮ್ ಆಫ್ 14 ಲೈನ್. ಒಂದು 14 ಸಾಲಿನ ಪದ್ಯಕ್ಕೆ ನಾವು ಸೊನೆಟ್ ಅಂತ ಹೇಳ್ತೀವಿ. ಓಕೆ, ದೇರ್ ಆರ್ 2 ಟೈಪ್ಸ್ ಆಫ್ ಸೊನೆಟ್ಸ್. ಸೊ ಸೊನೆಟ್ಸ್ನಲ್ಲಿ ಕೂಡ 2 ವಿಧಗಳಿವೆ. ಓಕೆ, ಪೆಟ್ರಾರ್ಚನ್ ಆಸ್ ವೆಲ್ ಆಸ್ ಶೇಕ್ಸ್ಪಿಯರಿಯನ್ ಸೊನೆಟ್. ಓಕೆ, ಸೊ ದ ಸೊನೆಟ್ಸ್ ವಿಚ್ ಆರ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಆರ್ ನೋನ್ ಆಸ್ ಶೇಕ್ಸ್ಪಿಯರಿಯನ್ ಸೊನೆಟ್ಸ್. ಓಕೆ, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ is also a sonnet. It is written by William Shakespeare. Okay, Shakespearean sonnet consists of 3 quatrains, 4 lines and 1 couplet of 2 lines. Okay, William Shakespeare wrote 126 sonnets for his beloved. So totally he wrote 154 sonnets. ಸೊ ವಿಲಿಯಂ ಶೇಕ್ಸ್ಪಿಯರ್ ತಮ್ಮ ಒಂದು ಏನಂದರೆ ಒಂದು ಕರಿಯರ್ನಲ್ಲಿ 154 ಸಾನೆಟ್ಸ್ ಅನ್ನು ಬರೆದಿದ್ದಾರೆ. 154 ಸಾನೆಟ್ಸ್. ಸಾನೆಟ್ ಅಂದರೆ 14 ಸಾಲಿನ ಪದ್ಯ. ಒಂದು 14 ಸಾಲಿನ ಪದ್ಯಕ್ಕೆ ಸಾನೆಟ್ ಅಂತ ಹೇಳ್ತೀವಿ. ಅದೇ ರೀತಿ 154 ಸಾನೆಟ್ಸ್ ಅನ್ನು ಇವರು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ. ಅದರಲ್ಲಿ 126 ಸಾನೆಟ್ಸು ಯಾರಿಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಅವರು? ತಮ್ಮ ಒಂದು ಪ್ರೀತಿಯ ಗೆಳೆಯ ಅಥವಾ ಗೆಳತಿಗೆ. ಓಕೆ, ಸೊ ಅದೇ ರೀತಿ ನಮ್ಮ ಸಿಲೆಬಸ್ನಲ್ಲಿ ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ ಇದೆಯಲ್ಲ, ಇದು 55th ಸಾನೆಟ್ ಆಗಿದೆ. ದಿಸ್ ಸಾನೆಟ್ ಈಸ್ 55th. ಸೊ ಸೀರಿಯಲ್ ನಂಬರ್ ಇರುತ್ತಲ್ಲ, ಫಸ್ಟ್ ಸಾನೆಟ್, ಸೆಕೆಂಡು, ಟೋಟಲ್ 154 ಸಾನೆಟ್ಸ್ ಬರ್ತಿದ್ದಾರೆ. ಅದರಲ್ಲಿ 126 ಸಾನೆಟ್ಸ್ ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ? ಹಿಸ್ ಬಿಲವ್ಡ್. ಓಕೆ, ಅದರಲ್ಲಿ ಈ ಸಾನೆಟ್ ಯಾವುದಿದೆ ಅಂದರೆ 55th ಸಾನೆಟ್ ಇದೆ. ಓಕೆ, ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಸೊ ಹಿಯರ್ ಯು ಕ್ಯಾನ್ ಸಿ ದ ಸಾನೆಟ್ 55th, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್. ಓಕೆ, ಸೊ ಬಿಫೋರ್ ಕಮಿಂಗ್ ಟು ದ poem, that is sonnet, not marble not the gilded monuments, firstly I should say that who built the Taj Mahal. ತಾಜ್ ಮಹಲ್ ಅನ್ನು ಯಾರು ಕಟ್ಟಿಸಿದ್ದಾರೆ? ಓಕೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ತಾಜ್ ಮಹಲ್. ಓಕೆ, ಶಾಜಹಾನ್ ಅವರು ಕಟ್ಟಿಸಿದ್ದಾರೆ. ಯಾಕೆ ಕಟ್ಟಿಸಿದ್ದಾರೆ? ಟು ಸಿಂಬಲೈಸ್ ದ ಲವ್. ಓಕೆ, ಮುಮ್ತಾಜ್ ಅವರಿಗೆ ತುಂಬ ಪ್ರೀತಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಏನಂದರೆ ಎಲ್ಲರೂ ಮುಂದೆ ಬರುವ ಎಲ್ಲ ಜನ್ರೇಷನ್ನು ನನ್ನ ಒಂದು ಪ್ರೀತಿಯನ್ನು ರಿಮೆಂಬರ್ ಮಾಡಲಿ. ಓಕೆ, ನಾನು ಯಾವ ರೀತಿ ಬಲಶಾಲಿ ಇದ್ದೆ, ಅದೇ ರೀತಿ ನಾನು ತಾಜ್ ಮಹಲ್ ಕಟ್ಟಿಸಿದರೆ ಇಟ್ ಸಿಂಬಲೈಸ್ ಮೈ ಲವ್ ಟುವರ್ಡ್ಸ್ ಮುಮ್ತಾಜ್. ಓಕೆ, ಸಿಂಬಲ್ ಆಫ್ ಲವ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಆ ಒಂದು ಏನ್ಷಿಯಂಟ್ ಟೈಮ್ನಲ್ಲಿ ಎಲ್ಲರೂ ತಮ್ಮ ಒಂದು ಏನಂದರೆ ಪವರ್ ತೋರಿಸಲಿಕ್ಕೆ ಈ ರೀತಿ ಏನಂದರೆ ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಈ ರೀತಿ ಏನಂದರೆ ಮಾರ್ಬಲ್ ಮಾನ್ಯುಮೆಂಟ್ಸ್ ಎಲ್ಲ ಕಟ್ಟಿಸ್ತಾ ಇದ್ರು. ಸೊ ದ ಪೀಪಲ್ ಯೂಸ್ ಟು ದ ಪ್ರಿನ್ಸ್ ಯೂಸ್ ಟು ಕನ್ಸ್ಟ್ರಕ್ಟ್ ದ ಮಾರ್ಬಲ್ ಮಾನ್ಯುಮೆಂಟ್ಸ್ ಆಸ್ ವೆಲ್ ಆಸ್ ದ ಸ್ಟ್ಯಾಚ್ಯೂಸ್ ಆಫ್ ದ ಗೋಲ್ಡ್ ಟು ಸಿಂಬಲೈಸ್ ದೇರ್ ಪವರ್, ಟು ಸಿಂಬಲೈಸ್ ದೇರ್ ಲವ್. ಓಕೆ, ಇಷ್ಟೆಲ್ಲ ಏನಂದರೆ ಆ ಒಂದು ಗೊತ್ತಾಗಲಿ ಎಲ್ಲರಿಗೆ ನಾವು ಎಷ್ಟು ಬಲಶಾಲಿ ಇದ್ದೀವಿ. ಈ ಅರಮನೆ ಎಲ್ಲ ಕಟ್ಟಿಸ್ತಾ ಇದ್ರು, ಮಾನ್ಯುಮೆಂಟ್ಸ್ ಕಟ್ಟಿಸ್ತಾ ಇದ್ರು, ಸ್ಟ್ಯಾಚ್ಯೂಸ್ ಎಲ್ಲ ಕಟ್ಟಿಸ್ತಾ ಇದ್ರು ಅವರು. ಓಕೆ,
ಯಾಕಂದರೆ ಮುಂದೆ ಬರುವ ಜನ್ರೇಷನ್ಗೆ ಗೊತ್ತಾಗಲಿ ನಾವು ಏನಿದ್ದೀವಿ ಅಂತ, ನನಗೆ ಎಷ್ಟು ಪವರ್ ಇದೆ ಅಂತ. ಬಟ್ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಏನು ಹೇಳ್ತಾ ಇದ್ದಾನೆ, ತನ್ನ ಒಂದು ಟು ಹಿಸ್ ಬಿಲವ್ಡ್ ಈಸ್ ಡಿಸ್ಕ್ರೈಬಿಂಗ್ ದಟ್ ಐ ಕ್ಯಾನ್ ರೈಟ್ ಎ ಪೋಯಮ್. ನಾನು ಒಂದು ಪೋಯಮ್ ಬರಿಬೋದು, ಬಟ್ ನಾನು ಏನಂದರೆ ಈ ರೀತಿ ಮಾನ್ಯುಮೆಂಟ್ ಸ್ಟ್ಯಾಚ್ಯೂಸ್ ಬರೀಲಿಕ್ಕಾಗಲ್ಲ. ಓಕೆ, ಬಟ್ ಐ ಕ್ಯಾನ್ ರೈಟ್ ಎ ಬ್ಯೂಟಿಫುಲ್ ಸೊನೆಟ್. ಓಕೆ, ಅದು ಕೂಡ ಏನಂದರೆ ಸದಾಕಾಲ ತಾನೇ ಇರುತ್ತೆ, ಎಲ್ಲರೂ ಕೂಡ ಈ ಪೋಯಮನ್ನು ಪ್ರೇಸ್ ಮಾಡ್ತಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ನೋಡಿ, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್ ಶಲ್ ಔಟ್ಲೈವ್ ದಿಸ್ ಪವರ್ಫುಲ್ ರೈಮ್. ಸೊ ವಾಟ್ ಈಸ್ ಸೇಯಿಂಗ್, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್ ಶಲ್ ಔಟ್ಲೈವ್ ದಿಸ್ ಪವರ್ಫುಲ್ ರೈಮ್. ಅಂದರೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾನೆ ನಾಟಿಂದ. ಈ ಒಂದು ಮಾರ್ಬಲ್ ಮಾನ್ಯುಮೆಂಟ್ಸ್ ಇದೆಯಲ್ಲ, ಅದೇ ರೀತಿ ಒಂದು ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂದರೆ ಗೋಲ್ಡ್ ಪ್ಲೇಟೆಡ್ ಮಾನ್ಯುಮೆಂಟ್ಸ್ಗೆ ನಾವು ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಈ ರೀತಿ ಸ್ಟ್ಯಾಚ್ಯೂಸ್ ಇರ್ತವೆ, ಗೋಲ್ಡು, ಕಾಪರು, ಬ್ರೋಂಜು. ಓಕೆ, ಈ ರೀತಿ. ಸೊ ವಾಟ್ ಈಸ್ ಸೇಯಿಂಗ್, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್. ಅಂದರೆ ಸೊ ವಾಟ್ ದ ಪ್ರಿನ್ಸ್ ಆಸ್ ವೆಲ್ ಎಸ್ ಪ್ರಿನ್ಸ್ ಎಲ್ಲ ಇದ್ದಾರಲ್ಲ, ಸೊ ರಾಜ್ಕುಮಾರರು ಏನಿದ್ದಾರಲ್ಲ, ಈ ರೀತಿ ತಮ್ಮ ಒಂದು ಮಾನ್ಯುಮೆಂಟ್ಸು ಸ್ಟ್ಯಾಚ್ಯೂಸ್ ಎಲ್ಲ ಬಿಲ್ಟ್ ಮಾಡ್ತಾ ಇದ್ದಾರೆ. ಓಕೆ, ಇವು ಏನಂದರೆ ಒಂದು ಟೆಂಪ್ರರಿ ಪೀರಿಯಡ್ ತನಕ ಅಷ್ಟೇ ಇರ್ತವೆ. ಆಮೇಲೆ ಏನಂದರೆ ಇವೆಲ್ಲ ಏನಂದರೆ ಕೆಟ್ಟು ಹೋಗ್ತವೆ, ಭೂಕಂಪ ಬರ್ಬೋದು, ಯುದ್ಧ ಆಗ್ಬೋದು, ಎಲ್ಲ ಇವು ಏನಂದರೆ ಡೆಸ್ಟ್ರಾಯ್ ಆಗಿಬಿಡ್ತವೆ. ಬಟ್ ನನ್ನ ಒಂದು ಪೋಯಮ್ ಇದೆಯಲ್ಲ, ಇದು ಸದಾ ಕಾಲ ತನಕ ಇರುತ್ತೆ. ದಿಸ್ ಈಸ್ ಪವರ್ಫುಲ್ ರೈಮ್ ಅಂತ ಹೇಳ್ತಾನೆ. ಈ ಲೈನಲ್ಲಿ ಇಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಆಫ್ ಪ್ರಿನ್ಸಸ್ ಶಲ್ ಔಟ್ಲೈವ್ ಅಂದರೆ ನಾನೇನು ಪೋಯಮ್ ಬರಿತಾ ಇದ್ದೀನಲ್ಲ, ಇದು ತುಂಬ ಇಯರ್ಸ್ ತನಕ ಇರುತ್ತೆ. ಓಕೆ, ಇಟ್ ವಿಲ್ ನಾಟ್ ಚೇಂಜ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್. ಓಕೆ, ಔಟ್ಲೈವ್ ಅಂದರೆ ಈ ಒಂದು ಮಾನ್ಯುಮೆಂಟ್ಸ್ಗಿಂತ ತುಂಬ ಮುಂದೆ ಏನಂದರೆ ಇದು ಆಗುತ್ತೆ. ಅಂದರೆ ಮಾನ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಟೆಂಪ್ರರಿ ಇರ್ತವೆ. ಓಕೆ, ಮುಂದೆ ಎಷ್ಟು ಜನ್ರೇಷನ್ ತನಕ ಇವು ಇರ್ತವೆ ಅಂತ ಗೊತ್ತಿಲ್ಲ. ಓಕೆ, ಸೊ ನಾವು ನೋಡ್ಬೋದು ಎಲ್ಲ ಮಾನ್ಯುಮೆಂಟ್ಸ್ ಏನಂದರೆ ಈಗೆಲ್ಲ ಡಿಕೆ ಆಗ್ತಾ ಇದ್ದಾವೆ. ಸೊ ಮುಂಚೆ ಎಲ್ಲ ಮಾನ್ಯುಮೆಂಟ್ಸ್ ಎಲ್ಲ ಕಟ್ಟಿಸ್ತಾರೆ, ಆಮೇಲೆ ಏನಂದರೆ ಇವು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಓಕೆ, ಎಲ್ಲ ಡರ್ಟ್ ಕುಂತ್ಬಿಡುತ್ತೆ, ಇವರು ಎಲ್ಲ ಮಾನ್ಯುಮೆಂಟ್ಸ್ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಎಲ್ಲರೂ. ಬಟ್ ನಾನೇನು ಪೋಯಮ್ ಬರಿತಾ ಇದ್ದೀನಲ್ಲ, ಇದು ಯಾವಾಗಲೂ ಸದಾಕಾಲ ತನಕ ಸೇಮ್ ಇರುತ್ತೆ. ಇಟ್ ವಿಲ್ ಔಟ್ಲೈವ್ ಮೀನ್ಸ್ ಎಲ್ಲ ಮಾನ್ಯುಮೆಂಟ್ಸ್ಗಿಂತ ಮುಂದೆ ಹೋಗುತ್ತೆ ಇದು ಅಂತ. ಈ ಮಾನ್ಯುಮೆಂಟ್ಸ್ ಅನ್ನೆಲ್ಲ ಮರ್ತು ಹೋಗ್ಬಿಡ್ತಾರೆ, ಬಟ್ ಈ ಪೋಯಮ್ ಇರುತ್ತೆ. ದಿಸ್ ಈಸ್ ಎ ಪವರ್ಫುಲ್ ರೈಮ್. ಬಟ್ ಯು ಶಲ್ ಶೈನ್ ಮೋರ್ ಬ್ರೈಟ್ ಇನ್ ದಿಸ್ ಕಂಟೆಂಟ್ ದೆನ್ ಅನ್ಸ್ವೆಪ್ಟ್ ಸ್ಟೋನ್ besmirred with sluttish time, when wasteful war shall statues overturn, and broils root of the work of masonry. Okay, so what is saying here? But you shall shine more bright in these contents. But you ಅಂದರೆ ಈ ಡಿಸ್ಕ್ರೈಬಿಂಗ್ ಹಿಸ್ ಬಿಲೋವ್ಡ್. ವಿಲಿಯಂ ಶೇಕ್ಸ್ಪಿಯರ್ ತಮ್ಮ ಗೆಳತಿಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ದಾನೆ. ಓಕೆ, ಸೊ ನಾನು ಈ ರೀತಿ ಆ ಮಾನ್ಯುಮೆಂಟ್ಸ್ ಕಟ್ಟಿಸ್ತಾ ಇಲ್ಲ, ಬಟ್ ನಾನು ಒಂದು ಪೋಯಮ್ ಬರಿತಾ ಇದ್ದೀನಿ. ಐ ಆಮ್ ರೈಟಿಂಗ್ ಎ ಬ್ಯೂಟಿಫುಲ್ ಸೊನೆಟ್ ದಟ್ ಡಿಸ್ಕ್ರೈಬ್ಸ್ ಅಬೌಟ್ ಯು. ಓಕೆ, ಯು ವಿಲ್ ಶೈನ್ ಇನ್ ದೀಸ್ ಲೈನ್ಸ್ ಆಫ್ ಮೈ ಪೋಯಮ್. ನೀನು ನನ್ನ ಪೋಯಮನ್ನು ಈ ಲೈನ್ಸ್ನಲ್ಲಿ ಶೈನ್ ಆಗ್ತೀಯ. ಬಟ್ ಯು ಶಲ್ ಶೈನ್ ಮೋರ್ ಬ್ರೈಟ್ ಇನ್ ದೀಸ್ ಕಂಟೆಂಟ್ಸ್ ಅಂದರೆ ಈ ಒಂದು ಲೈನ್ಸ್ ಇದೆಯಲ್ಲ, ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ ಪೋಯಮನ್ನು, ಎಲ್ಲರೂ ಈ ಪೋಯಮನ್ನು ಓದ್ತಾರೆ, ನಿನ್ನನ್ನು ಪ್ರೇಸ್ ಮಾಡ್ತಾರೆ. ಯು ಶಲ್ ಶೈನ್ ಮೋರ್ ಬ್ರೈಟ್. ಈ ಒಂದು ಗೋಲ್ಡು ಮಾರ್ಬಲ್ಗಿಂತ ಅದಕ್ಕಿಂತ ತುಂಬ ಏನಂದರೆ ಬ್ರೈಟ್ ಆಗಿ ಇಲ್ಲಿ ಶೈನ್ ಆಗ್ತೀಯ ನನಗೆ ಈ ಪೋಯಮ್ನಲ್ಲಿ ಅಂತ ಹೇಳ್ತಾ ಇದ್ದಾನೆ. ದೆನ್ ಅನ್ಸ್ವೆಪ್ಟ್ ಸ್ಟೋನ್ ಬಿಸ್ಮರ್ಡ್ ವಿತ್ ಸ್ಲಟ್ಟಿಶ್ ಟೈಮ್. ಅನ್ಸ್ವೆಪ್ಟ್ ಸ್ಟೋನ್ ಅಂದರೆ ದ ನೆಗ್ಲೆಕ್ಟೆಡ್ ಸ್ಟೋನ್ ವಿ ಕ್ಯಾನ್ ಸೇ. ಓಕೆ, ಈ ಒಂದು ಸ್ಟೋನ್ ಇರುತ್ತಲ್ಲ, ಯಾರು ಮಾರ್ಬಲ್ಸ್ ಯೂಸಿ ಮಾನ್ಯುಮೆಂಟ್ಸ್ ಕಟ್ಟಿಸ್ತಾರೆ, ಆಮೇಲೆ ಒಂದು ಟೈಮ್ ಆದಮೇಲೆ ಅಂದರೆ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನ್ಯೂ ಇದ್ದಾಗ ಎಲ್ಲರೂ ನೋಡ್ಲಿಕ್ಕೆ ಬರ್ತಾರೆ, ಆಮೇಲೆ ಏನಂದರೆ ನೆಗ್ಲೆಕ್ಟ್ ಮಾಡ್ತಾರೆ. ಎಷ್ಟು ಹಳೆ ಇದೆಯಲ್ಲ ಇದು, ಯಾರೂ ಹೋಗಂಗಿಲ್ಲ ಇದರ ಪಕ್ಕದಲ್ಲಿ. ಅದೇ ರೀತಿ ಏನಂದರೆ ಬಟ್ ನನ್ನ ಪೋಯಮ್ ಏನಿದೆಯಲ್ಲ ಈ ರೀತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಯಾರು ಈಗ ನೋಡ್ಬೋದು, ಆ ಮಾನ್ಯುಮೆಂಟ್ಸ್ ಎಲ್ಲ ಕಟ್ಟಿಸ್ತಾ ಇದ್ದಾರೆ. ಆ ಒಂದು ಟೈಮ್ನಲ್ಲಿ ರಾಜ ಮಹಾರಾಜರು ಏನೇನು ಮಾನ್ಯುಮೆಂಟ್ಸ್ ಈ ರೀತಿ ಕಟ್ಟಿಸ್ತಾ ಇದ್ರು, ಸ್ಟ್ಯಾಚ್ಯೂಸ್ ಎಲ್ಲ. ಬಟ್ ಬರ್ತಾ ಏನಾಯ್ತು ಅಂದರೆ ಅವೆಲ್ಲ ಏನಂದರೆ ಒಂದು ಯುದ್ಧಗಳಾಯಿತು, ಭೂಕಂಪ ಬಂತು. ಅದೇ ರೀತಿ ಅಂದರೆ ಎಲ್ಲರೂ ಒಂದು ಕರೆಕ್ಟ್ ಮೇಂಟೆನೆನ್ಸ್ ಮಾಡಿಲ್ಲ ಗೌರ್ಮೆಂಟು. ಅದಕ್ಕೇನಂದರೆ ಎಲ್ಲ ಏನಂದರೆ ಮಾನ್ಯುಮೆಂಟ್ಸ್ ಎಲ್ಲ ಈ ರೀತಿ ಆಗಿಬಿಟ್ಟಿದ್ದಾವೆ. ಓಕೆ, ಬಟ್ ನನ್ನ ಪೋಯಮ್ ಏನಿದೆಯಲ್ಲ ಇದು ಸದಾ ಕಾಲ ತನಕ ಸೇಮ್ ಇರುತ್ತೆ. ಇಟ್ ವಿಲ್ ನಾಟ್ ಚೇಂಜ್. ಓಕೆ, ಬಿಸ್ಮರ್ಡ್ ವಿತ್ ಸ್ಲಟ್ಟಿಶ್ ಟೈಮ್. ಬಿಸ್ಮರ್ಡ್ ಅಂದರೆ ಇಲ್ಲಿ ಡರ್ಟಿ ಆಗೋದು. ಓಕೆ, ಬಿಸ್ಮರ್ಡ್ ವಿತ್ ಸ್ಲಟ್ಟಿಶ್ ಟೈಮ್ ಅಂದರೆ ಒಂದು ಟೈಮ್ ಜೊತೆ ಚೇಂಜ್ ಆಗೋದು ಅಂತ ಹೇಳ್ಬೋದು. ಈ ಟೈಮ್ ಇದೆಯಲ್ಲ, ಈ ಟೈಮ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಓಕೆ, ಟೈಮ್ ಎಲ್ಲವನ್ನು ಚೇಂಜ್ ಮಾಡುತ್ತೆ. ಎಸ್, ಬಟ್ ದಿಸ್ ಟೈಮ್ ಕ್ಯಾನಾಟ್ ಚೇಂಜ್ ಮೈ ಪೋಯಮ್ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಹೌದಾ? ವೆನ್ ವೇಸ್ಟ್ಫುಲ್ ವಾರ್ ಶಾಲ್ ಸ್ಟ್ಯಾಚ್ಯೂಸ್ ಓವರ್ಟರ್ನ್. ಸೊ ಯಾವಾಗ ಯುದ್ಧಗಳು ಆಗ್ತವೆ, ಬಿಕಾಸ್ ಯು ಕ್ಯಾನ್ ಸಿ ಓಕೆ ವಾರ್ಸ್ ಆರ್ ಓಕೆ, ಯುದ್ಧಗಳು ಆಗ್ತಾ ಇರ್ತವೆ. ಎಲ್ಲ ಒಂದು ನಾವು ಹಿಂದೆ ಕೂಡ ನೋಡ್ತಾ ಬಂದಿದ್ದೀವಿ, ಎಲ್ಲ ಯುದ್ಧಗಳು ಆಗ್ತಾ ಇರ್ತವೆ. ಆ ಯುದ್ಧಗಳು ಆದಾಗ ಇವೆಲ್ಲ ಮಾನ್ಯುಮೆಂಟ್ಸು ಸ್ಟ್ಯಾಚ್ಯೂಸ್ ಎಲ್ಲ ಏನಂದರೆ ಬಿದ್ದು ಹೋಗ್ಬಿಡ್ತವೆ. ಆ ಒಂದು ಯುದ್ಧಗಳಲ್ಲಿ ಏನೆಲ್ಲ ಆಗುತ್ತೆ, ಫೈರಿಂಗ್ ಆಗುತ್ತೆ, ಬಾಂಬ್ ಎಲ್ಲ ಇದು ಮಾಡ್ತಾರೆ. ಓಕೆ, ಸೊ ಬಿಕಾಸ್ ಆಫ್ ದ ವಾರ್ ಸ್ಟ್ಯಾಚ್ಯೂಸ್ ವಿಲ್ ಓವರ್ಟರ್ನ್ ಅಂದರೆ ಬಿದ್ದೋಗ್ಬಿಡ್ತವೆ, ಓವರ್ಟರ್ನ್ ಆಗಿ ಬಿದ್ದೋಗ್ಬಿಡೋದು. ಓಕೆ, ಆ್ಯಂಡ್ ಬ್ರಾಯ್ಲ್ಸ್ ರೂಟ್ ಆಫ್ ದ ವರ್ಕ್ ಆಫ್ ಮೆಸೊನರಿ. ಇದರ ಅರ್ಥ ಏನಂದರೆ, ಸೊ ಮೆಸೊನರಿ ಅಂದರೆ ಒಂದು ಆರ್ಕಿಟೆಕ್ಟ್ ಅಂತ ಹೇಳ್ಬೋದು, ಮಿಸ್ತ್ರಿ ಅಂತ ಹೇಳ್ತೀವಲ್ಲ. ಸೊ ಯಾರು ಒಂದು ಕಷ್ಟಪಟ್ಟು ಈ ಮಾನ್ಯುಮೆಂಟ್ಸು ಸ್ಟ್ಯಾಚ್ಯೂಸನ್ನು ಮಾಡಿರ್ತಾನಲ್ಲ, ಸೊ ಅವ್ನ ಮುಂದೆ ಯುದ್ಧಗಳು ಆದಾಗ ಇವೆಲ್ಲ ಸ್ಟ್ಯಾಚ್ಯೂಸ್ ಬಿದ್ದು ಹೋಗ್ತಾವಲ್ಲ, ಅವ್ನು ತುಂಬ ಏನಂದರೆ ಡಿಸಪಾಯಿಂಟ್ ಆಗ್ತಾನೆ. ಅವನ್ನೆಲ್ಲ ಹಾರ್ಡ್ ವರ್ಕ್ ಎಲ್ಲ ಇದು ಆಗಿಬಿಡುತ್ತೆ.
ಓಕೆ, ನೀವು ಯಾವುದೋ ಒಂದು ಕೆಲಸ ಕಷ್ಟಪಟ್ಟು ಮಾಡಿರ್ತೀರಾ, ಬಟ್ ಏನೋ ಒಂದು ಇದು ಆಗಿ ಕೆಟ್ಟು ಹೋಗ್ಬಿಟ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ, ಅದೇ ರೀತಿ ಆ ಒಂದು ಆರ್ಕಿಟೆಕ್ಟ್ ಯಾರು ಇರ್ತಾನಲ್ಲ, ಸೊ ಆರ್ಕಿಟೆಕ್ಟ್ ಹೂ ಕನ್ಸ್ಟ್ರಕ್ಟೆಡ್ ದಿಸ್ ಮಾನ್ಯುಮೆಂಟ್, ಹೂ ಪ್ಲ್ಯಾನ್ ದಿಸ್ ಮಾನ್ಯುಮೆಂಟ್, ಆ್ಯಂಡ್ ಇನ್ಸ್ಟೆಡ್ ಆಫ್ ಹಿಸ್ okay in front of his eyes the monument collapsed. At that time he feel very disappointed, the masonry, the architect. But William Shakespeare doesn't feel that, like William Shakespeare ಆ ಫೀಲಿಂಗ್ ಆಗಲ್ಲ, ಬಿಕಾಸ್ ಅವನೊಂದು ಪೋಯಮ್ ಬರೀತಾ ಇದ್ದಾನೆ. ಎಸ್. ಸೊ ನೆಕ್ಸ್ಟ್ ವಾಟ್ ಈಸ್ ಸೇಯಿಂಗ್, ನಾರ್ ಮಾರ್ಸ್ ಇಸ್ sword nor war's quick fire shall burn. So what is saying, nor Mars is sword. So Mars is sword means here is describe all the god of war. ಗಾಡ್ ಆಫ್ ವಾರ್ ಅಂದರೆ, ಸೊ ಗಾಡ್ ಆಫ್ ವಾರ್ ಅವ್ರು ಬರ್ತಾರೆ ಅಂದರೆ ಎಲ್ಲ ಕಡೆ ಏನಂದರೆ ಈ ರೀತಿ ಆಗಿಬಿಡುತ್ತೆ. ಓಕೆ, ವೆನ್ ದ ಗಾಡ್ ಆಫ್ ವಾರ್ ಕಮ್ಸ್ ಎವ್ರಿವೇರ್ ವಿ ಕ್ಯಾನ್ ಸಿ ದ ಫೈರ್ ಆ್ಯಂಡ್ ಆಲ್. ಓಕೆ, ಬಟ್ ಈ ಪೋಯಮ್ ಏನಂದರೆ ಏನಾಗಲ್ಲ, ಇದಕ್ಕೇನು ಡಿಸ್ಟ್ರಕ್ಷನ್ ಏನು ಈ ರೀತಿ ಏನೂ ಆಗೋದಿಲ್ಲ. ಓಕೆ, when wasteful war statues overturn and brawls out the root of masonry, nor Mars is sword. ಸೊ ಮಾರ್ಸ್ ಇಸ್ sword ಅಂದರೆ ಗಾಡ್ ಆಫ್ ವಾರ್ ಬರ್ತಾರೆ, ಅವ್ರ ಖಡ್ಗದಿಂದ ಎಲ್ಲ ಒಂದು ಏನಂದರೆ ನಾಶ ಆಗುತ್ತೆ. ಬಟ್ ಈ ಪೋಯಮ್ ಇರುತ್ತೆ ಅಂತ. ನಾರ್ ವಾರ್ಸ್ ಕ್ವಿಕ್ ಫೈರ್ ಶಾಲ್ ಬರ್ನ್. ಓಕೆ, ವಾರ್ಸ್ ಕ್ವಿಕ್ ಫೈರ್ ಶಾಲ್ ಬರ್ನ್ ಅಂದರೆ ಯುದ್ಧಗಳು ಆದಾಗ ಎಲ್ಲ ಒಂದು ಬೆಂಕಿ ಎಲ್ಲ ಹರಡೋಗುತ್ತೆ ಎಲ್ಲ ಕಡೆ, ಹೌದಾ. ಆ ಬೆಂಕಿ ಎಲ್ಲ ಒಂದು ಏನಂದರೆ ತನ್ನ ಇದರಲ್ಲಿ ರೇಂಜ್ನಲ್ಲಿ ತಂದುಬಿಡುತ್ತೆ. ಬಟ್ ಈ ಪೋಯಮ್ ಬರೋದಿಲ್ಲ ಅಂತ ಹೇಳ್ತಾರೆ. The living record of your memory gains death and all oblivious enmity. The living record of your memory. This poem is a living record. Okay, you may die, but you will be alive in this poem. ಸೊ ನನ್ನ ಗೆಳತಿ, ನೀನು ಏನಾದರೆ ಸತ್ತೋಗ್ತಿ, ಆದರೂ ಕೂಡ ಈ ಪೋಯಮ್ನಲ್ಲಿ ಎಲ್ಲರೂ ನಿನಗೂ ನೆನೆಸ್ತಾರೆ. ದಿಸ್ ಈಸ್ ಎ ಲಿವಿಂಗ್ ರೆಕಾರ್ಡ್ ಆಫ್ ಯುವರ್ ಮೆಮೊರಿ, ಹೌದಾ. ಗೇನ್ಸ್ ಡೆತ್ ಆ್ಯಂಡ್ ಆಲ್ ಆಬ್ಲಿವಿಯಸ್ ಎನ್ಮಿಟಿ. ಗೇನ್ಸ್ ಡೆತ್, ದಿಸ್ ಪೋಯಮ್ ಈಸ್ ಅಗೇನೆಸ್ಟ್ ದ ಡೆತ್ ಅಂತ ಅರ್ಥ. ಇದಕ್ಕೆ ಸಾವು ಅಂತ ಇಲ್ಲ. ಸೊ ನಾವು ಏನಿದ್ದೀವಲ್ಲ, ಸೊ ನಾವು ಈಗ ಜನ್ಮ ತೊಗೊಂಡಿವಿ ಅಂದರೆ ನಮಗೊಂದು ಡೆತ್ ಇದೆ ಅಂತ ಇದೇ ಇದೆ, ಹೌದಾ. ಸೊ ಯಾರು ಸದಾ ಕಾಲತನ ಇಲ್ಲಿ ಒಂದು ಜಗತ್ತಿನಲ್ಲಿ ಇರೋದಿಲ್ಲ. ಓಕೆ, ಎವ್ರಿ ಒನ್ ಹ್ಯಾಸ್ ಎ ಡೆತ್ ಇದೇ ಇದೆ, ನಮಗೆಲ್ಲರಿಗೂ ಗೊತ್ತಿದೆ ಒಂದಿನ ನಾವು ಸಾಯ್ತೀವಿ ಅಂತ. ಬಟ್ ಈ ಪೋಯಮ್ಗೆ ಡೆತ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ ವಿಲಿಯಂ ಶೇಕ್ಸ್ಪಿಯರ್. ವಾಟ್ ಈಸ್ ಸೇಯಿಂಗ್, ದೆರ್ ಇಸ್ ನೋ ಡೆತ್. ದಿಸ್ ಪೋಯಮ್ ಇಸ್ ಅಗೇನೆಸ್ಟ್ ದ ಡೆತ್ ಅಂತ ಹೇಳ್ಬೋದು. GINST ಗೇನ್ಸ್ಟ್ ಇದೆಯಲ್ಲ, ಅದು ಅಗೇನೆಸ್ಟ್ ದ ಡೆತ್ ಆ್ಯಂಡ್ ಆಲ್ ಆಬ್ಲಿವಿಯಸ್ ಎನ್ಮಿಟಿ. ಆಲ್ ಆಬ್ಲಿವಿಯಸ್ ಎನ್ಮಿಟಿ ಮೀನ್ಸ್ ಏನೆಲ್ಲ ಈ ಪೋಯಮ್ ಮುಂದೆ ಹರ್ಡಲ್ಸು ಪ್ರಾಬ್ಲಮ್ಸ್ ಬರ್ತಾವಲ್ಲ ಎಲ್ಲವನ್ನು ಫೇಸ್ ಮಾಡುತ್ತೆ ಈ ಪೋಯಮು ಅಂತ. ಓಕೆ, and next, shall you pace forth, your praise shall still find room. Shall you pace forth means every generation will read this poem, every generation will praise you in this poem, in this sonnet. Okay, you praise shall still find room. ಯಾವುದೋ ಸಿಚುವೇಶನ್ ಇದ್ರೂ ಕೂಡ ಎಲ್ಲರೂ ನಿನ್ನನ್ನು ಓದ್ತಾರೆ. ಎಲ್ಲ ಒಂದು ಯಾವುದೋ ಒಂದು ಮೂಲೆ ಜಗತ್ತಿನಲ್ಲಿ ನಿನ್ನನ್ನು ಎಲ್ಲರೂ ಏನೋ ಓದ್ತಾರೆ, ನಿನಗೊಂದು ಪ್ಲೇಸ್ ಕೊಡ್ತಾರೆ, ಹೌದಾ. ಇವನ್ ಇನ್ ದ ಐಸ್ ಆಫ್ ಆಲ್ ಪಾಸ್ಟರಿಟಿ ಮೀನ್ಸ್ ಎವ್ರಿ ಜನರೇಷನ್ ಕಣ್ಣಲ್ಲಿ ಈ ಒಂದು ಪೋಯಮ್ ಇರುತ್ತೆ ಅಂತ ಹೇಳ್ಬೋದು. ಸೊ ನಾವು ಕೂಡ ಓದ್ತಾ ಇದ್ದೀವಿ. ದಿಸ್ ಪೋಯಮ್ ಇಸ್ ರಿಟನ್ ಅರೌಂಡ್ 16th century, 15th century ಅವಾಗ ಬರ್ತಿದ್ದಾರೆ ಇದನ್ನು. ಬಟ್ ಇವತ್ತು ಕೂಡ ನಾವೇನಂದರೆ 21st centuryನಲ್ಲಿ ಈ ಪೋಯಮ್ನನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅಂದರೆ ಈ ಒಂದು ಪೋಯಮ್ ಅಷ್ಟು ಇಮಾರ್ಟಲ್ ಇದೆ ಅಂತ ಹೇಳ್ಬೋದು. ಓಕೆ, ದೆರ್ ಇಸ್ ನೋ ಡೆತ್ ಟು ದಿಸ್ ಪೋಯಮ್. ಎವ್ರಿ ಜನರೇಷನ್ ವಿಲ್ ರೀಡ್ ಆ್ಯಂಡ್ ಪ್ರೇಸ್ ದ ವರ್ಕ್ ಆಫ್ ವಿಲಿಯಂ ಶೇಕ್ಸ್ಪಿಯರ್ ಆಸ್ ವೆಲ್ ಆಸ್ ಹರ್ ಬಿಲೌಡ್. ಓಕೆ, ದಟ್ ವೇರ್ ದಿಸ್ ವರ್ಲ್ಡ್ ಔಟ್ ಟು ದ ಎಂಡಿಂಗ್ ಡೂಮ್. ಇಲ್ಲಿ ಒಂದು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ನೋಡಿ. ದಟ್ ವೇರ್ ದಿಸ್ ವರ್ಲ್ಡ್ ಔಟ್ ಟು ದ ಎಂಡಿಂಗ್ ಡೂಮ್. ಈ ಜಗತ್ತು ಎಲ್ಲಿ ತನಕ ಇದೆ ಅಲ್ಲಿ ತನಕ ಏನಂದರೆ ಈ ಪೋಯಮ್ ಇರುತ್ತೆ ಅಂತ. ಓಕೆ, ಮನುಷ್ಯರು ಬರ್ತಾರೆ ಹೋಗ್ತಾರೆ, ಓಕೆ, ಜನನ ಮರಣ ಎಲ್ಲ ಆಗ್ತಾ ಇರುತ್ತೆ. ಬಟ್ ಆದರೂ ಕೂಡ ಈ ಪೋಯಮ್ ಅಲ್ಲಿ ತನಕ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಎಲ್ಲಿ ತನಕ ಓದೋರಿದ್ದಾರೆ ಅಲ್ಲಿ ತನಕ ಈ ಪೋಯಮ್ ಇದೆ ಅಂತ ಹೇಳ್ಬೋದು. ಎಲ್ಲಿ ತನಕ ಶಿಕ್ಷಣ ಇದೆ, ಎಲ್ಲಿ ತನಕ ಏನಂದರೆ ಲಿಟ್ರೇಚರ್ಗೆ ವ್ಯಾಲ್ಯೂ ಇದೆ, ಅಲ್ಲಿ ತನಕ ಈ ಪೋಯಮ್ ಇದೆ ಅಂತ ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರು ಹೇಳ್ತಾ ಇದ್ದಾರೆ. ದಟ್ ವೇರ್ ದಿಸ್ ವರ್ಲ್ಡ್ ಔಟ್ ಟು ದ ಎಂಡಿಂಗ್ ಡೂಮ್ ಅಂದರೆ ಹಿಯರ್ ಇಟ್ ಇಸ್ ಎ ಕಾನ್ಸೆಪ್ಟ್ ಇನ್ ಎ ಬೈಬಲ್. ಅದು ಒಂದು ಜಜ್ಮೆಂಟ್ ಡೇ ಆಗುತ್ತೆ. ಸೊ ಏನಂದರೆ ಅವಾಗೇನಂದರೆ ಇಡೀ ಜಗತ್ತು ನಾಶ ಆಗಿಬಿಡುತ್ತೆ ಅಂತ. ಸೊ ಜಗತ್ತಿನಲ್ಲಿ ನಾವು ನೋಡ್ಬೋದು ಕೆಟ್ಟವ್ರು ಜಾಸ್ತಿ ಆಗ್ತಾ ಇದ್ದಾರೆ, ಓಕೆ, ಒಳ್ಳೆಯವರು ಕಡಿಮೆ ಆಗ್ತಾ ಇದ್ದಾರೆ. ಸೊ ಅವಾಗೇನಂದರೆ ಜೀಸಸ್ ಕ್ರಿಸ್ಟ್ ಅವ್ರು ಬರ್ತಾರೆ, ಅವ್ರು ಜಜ್ಮೆಂಟ್ ಮಾಡ್ತಾರೆ. ಆ ಜಜ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಸೊ ಹೆವನ್ ಆ್ಯಂಡ್ ಹೆಲ್ ಅಲೋಟ್ ಮಾಡ್ತಾರೆ. ಆವತ್ತಿನ ದಿನ ಜಜ್ಮೆಂಟ್ ಆಗುತ್ತೆ. ಸೊ ಯಾರು ಕೆಟ್ಟವ್ರು ಇದ್ದಾರಲ್ಲ ಅವರಿಗೆ ನರಕಕ್ಕೆ ಹೋಗ್ತಾರೆ, ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರೇನೋ ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಈ ರೀತಿ ಜಜ್ಮೆಂಟ್ ಆಗುತ್ತೆ. ಆ ಜಜ್ಮೆಂಟ್ ಆದಮೇಲೆ ಈ ಒಂದು ಜಗತ್ತೆಲ್ಲ ನಾಶ ಆಗಿಬಿಡುತ್ತೆ ಅಂತ. ಓಕೆ, ಸೊ ಅಲ್ಲಿ ತನಕ ಈ ಪೋಯಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ವಿಲಿಯಂ ಶೇಕ್ಸ್ಪಿಯರ್. ವಾಟ್ ಈಸ್ ಸೇಯಿಂಗ್, ದಿಸ್ ಪೋಯಮ್ ವಿಲ್ ಬಿ ಅಲೈವ್ ಅಪ್ ಟು, ದಿಸ್ ಪೋಯಮ್ ಈಸ್ ಇಮ್ಮೋರ್ಟಲ್, ದೆರ್ ಇಸ್ ನೋ ಡೆತ್ ಟು ದಿಸ್ ಪೋಯಮ್. ಇಟ್ ವಿಲ್ ಬಿ ದೇರ್ ಅಪ್ ಟು ದ ಜಜ್ಮೆಂಟ್ ಡೇ. ಆ ಜಜ್ಮೆಂಟ್ ಡೇ ಯಾವಾಗ ಬರುತ್ತೆ ಗೊತ್ತಿಲ್ಲ, ಬಟ್ ಅಲ್ಲಿ ತನಕ ಈ ಪೋಯಮ್ ಇರುತ್ತೆ. ಜಜ್ಮೆಂಟ್ ಡೇ ಆದಮೇಲೆ ಈ ಒಂದು ಅರ್ಥ ಏನಂದರೆ ಮುಗಿದು ಹೋಗ್ಬಿಟ್ಟೆ, ಇದು ಕಂಪ್ಲೀಟ್ ಆಗಿ ಏನಂದ್ರೆ ಡೆಸ್ಟ್ರಾಯ್ ಆಗಿಬಿಡುತ್ತೆ, ಅರ್ಥ ಇದೆ ನಾಶ ಆಗಿಬಿಡುತ್ತೆ. ಓಕೆ, ಸೊ ಟಿಲ್ ದ ಜಜ್ಮೆಂಟ್ ದಟ್ ಯು ಶೆಲ್ಫ್ ರೈಸ್, ಯು ಲೈವ್ ಇನ್ ದಿಸ್ ಆ್ಯಂಡ್ ಡ್ವೆಲ್ ಇನ್ ಲವರ್ಸ್ ಐಸ್. ಅಪ್ ಟು ದ ಜಜ್ಮೆಂಟ್ ಡೇ ಯು ವಿಲ್ ಬಿ ದೇರ್ ಹಿಯರ್. ಯು ಲೈವ್ ಇನ್ ದಿಸ್ ಅರ್ತ್ ಆ್ಯಂಡ್ ಡ್ವೆಲ್ ಇನ್ ಲವರ್ಸ್ ಐಸ್. ಡ್ವೆಲ್ ಅಂದರೆ ಬ್ರೈಟ್ ಆಗಿ ಶೈನ್ ಆಗೋದು, ಎಲ್ಲರ ಕಣ್ಣಲ್ಲಿ ನೀನು ಏನಂದರೆ ಶೈನ್ ಆಗ್ತೀಯಾ. ಓಕೆ, ಈ ನನ್ನ ಲೈನ್ಸ್ನಲ್ಲಿ ಎಲ್ಲರೂ ನಿನ್ನನ್ನು ಪ್ರೇಸ್ ಮಾಡ್ತಾರಂತ ಈ ಡಿಸ್ಕ್ರೈಬಿಂಗ್ ಇನ್ ದಿಸ್ ಸೊನೆಟ್, ನಾಟ್ ಮಾರ್ಬಲ್ ನಾಟ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್. ಸೊ ದಿಸ್ ಈಸ್ ದ ಸೊನೆಟ್. ಓಕೆ, ಫ್ರಮ್ ದಿಸ್, ಓಕೆ, ಇಲ್ಲಿಂದ ಏನಂದರೆ ನಿಮಗೆ ಒಂದು 5 ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ಸೆಕ್ಷನ್ ಎನಲ್ಲಿ ಕ್ವಶನ್ ಪೇಪರ್ನಲ್ಲಿ 5 ಮಾರ್ಕ್ಸ್ ಕ್ವಶನ್. ಸೊ ಯಾವ ರೀತಿ ಕೇಳ್ಬೋದು, ಯಾವುದೋ ಒಂದು ಲೈನ್ ಕೇಳ್ತಾರೆ ಈ ಪೋಯಮಿಂದ.
ಸೊ ಈ ಪೋಯಮ್ದು ಎಲ್ಲ ಲೈನನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ, ಯಾವ ಒಂದು ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ವಿಲಿಯಂ ಶೇಕ್ಸ್ಪಿಯರ್ ಅಂತ. ಓಕೆ, ಸೊ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ ಇದರ ಸಮ್ಮರಿಯನ್ನು ಸ್ವಲ್ಪ ನೀವು ಓದಿ. ಓಕೆ, ಸಮ್ಮರಿ ಓದಿ, ಓಕೆ, ರಿವಿಷನ್ ಮಾಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ಈಸಿ ಪೋಯಮ್ ಇದೆ, ನೀವು ಓನ್ ವರ್ಡ್ಸ್ನಲ್ಲಿ ಕೂಡ ಬರಿಬೋದು. ಓಕೆ, ಕರೆಕ್ಟಾಗಿ ಸಿಸ್ಟಮ್ ಆಗಿ ಗ್ರಾಮಟಿಕಲ್ ಎರರ್ಸ್ ಇರಬಾರ್ದು. ಓಕೆ, ಕರೆಕ್ಟಾಗಿ ನೀವು ಬರಿಬೋದು. ಆ್ಯಂಡ್ ಇಲ್ಲಿಂದ 10 ಮಾರ್ಕ್ಸ್ ಕ್ವಶನ್ ಕೂಡ ಬರ್ಬೋದು, ಬಟ್ 5 ಮಾರ್ಕ್ಸ್ ಅಂದರೆ ಫಿಕ್ಸ್ ಆಗಿ ಇಲ್ಲಿಂದ ಕವರ್ ಆಗುತ್ತೆ. ಸೊ ನೋಡಿ, ಈ ರೀತಿ ಇದೆ. ಸೊ ಇಲ್ಲಿಂದ ನಮ್ಗೆ ಏನು ಒಂದು ಮೆಸೇಜ್ ಸಿಗುತ್ತೆ ಅಂದರೆ, ಸೊ ಲಿಟ್ರೇಚರ್ ಈಸ್ ಎವ್ರಿಥಿಂಗ್. ಓಕೆ, ಲಿಟ್ರೇಚರಿಂದ ಏನಂದರೆ ಎಲ್ಲರೂ ಏನಂದರೆ ತುಂಬ ಇನ್ಸ್ಪೈರ್ ಆಗ್ತಾರೆ. ಓಕೆ, ನಾವು ಏನಂದರೆ ಇವತ್ತಿನ ಟೈಮೆಲ್ಲ ಯುದ್ಧಗಳು ಮಾಡ್ತಾ ಇದ್ದೀವಿ. ಓಕೆ, ಒಂದಕ್ಕೊಂದು ಕೊಲ್ತಾ ಇದ್ದೀವಿ, ಬಟ್ ನಾವು ಲಿಟ್ರೇಚರಿಂದ ವಿತ್ ದ ಹೆಲ್ಪ್ ಆಫ್ ಲಿಟ್ರೇಚರ್ ವಿ ಕ್ಯಾನ್ ಬ್ರಿಂಗ್ ಎ ಚೇಂಜ್ ಇನ್ ಸೊಸೈಟಿ. ಓಕೆ, ಈ ಒಂದು ಮೆಸೇಜ್ ನೀವು ಇಲ್ಲಿಂದ ನೋಡ್ಬೋದು. ಓಕೆ, ಸೊ ಇಲ್ಲಿ ಇನ್ನೊಂದು ಏನಂದರೆ, ಇದೇ ರೀತಿ ನಿಮಗೆ ಫಸ್ಟ್ ಇಯರ್ BA BCom ಇಂಗ್ಲೀಷ್ ಲ್ಯಾಂಗ್ವೇಜ್ದು ಅದರ್ ಚಾಪ್ಟರ್ಸ್ ಆ್ಯಂಡ್ ಪೋಯಮ್ಸ್ ನಿಮಗೆ ಲೈವ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಇದು ಒಂದು ಡೆಮೋ ಕ್ಲಾಸ್ ಇತ್ತು ನಿಮ್ಮ ಮುಂದೆ. ಸೊ ನಾನು ಯಾವ ರೀತಿ ನನ್ನ ಟೀಚಿಂಗ್ ಇದೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆದರೆ ನೀವು ಏನಂದರೆ ಆನ್ಲೈನ್ ಲೈವ್ ಕ್ಲಾಸಸ್ಸು, ರೆಕಾರ್ಡೆಡ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅಂದರೆ ಲೈವ್ ಕ್ಲಾಸಸ್ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಿಗುತ್ತೆ. ಲೈವ್ ಕ್ಲಾಸಸ್ ಅಟೆಂಡ್ ಆಗಿಲ್ಲ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ. ಆ್ಯಂಡ್ ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಚಾಪ್ಟರ್ ವೈಸ್, ಪೋಯಮ್ ವೈಸು, ಅದೇ ರೀತಿ ಗ್ರಾಮರ್ ಟಾಪಿಕು, ಅದೇ ರೀತಿ ಎಕ್ಸಾಮಿನೇಷನ್ ಗೈಡೆನ್ಸ್ ಇರುತ್ತೆ. ಸೊ ಯಾವ ರೀತಿ ಓದಬೇಕು ಅಂತ. ಜಸ್ಟ್ ಫಾರ್ ₹89 ಒನ್ ಡೇ ಟೈಮ್ ನೀವು ಪೇ ಮಾಡಬೇಕಾಗತ್ತೆ. ಮಂತ್ಲಿ ಚಾರ್ಜಸ್ ಏನಿರೋದಿಲ್ಲ. ಜಸ್ಟ್ ನೀವು ₹89 ಪೇ ಮಾಡಿದರೆ ನಿಮಗೆ ಇವೆಲ್ಲ ಇಷ್ಟೆಲ್ಲ ಸಿಗುತ್ತೆ. ಸೊ ನಮ್ಮದು ಒಂದು ಆ್ಯಪ್ ಇದೆ, ಆ ಆ್ಯಪ್ನಲ್ಲಿ ನಿಮಗೆಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು, ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸಿಗುತ್ತೆ. ಆ್ಯಂಡ್ ಲೈವ್ ಕ್ಲಾಸಸ್ ಕೂಡ ನಾವು ಏನಂದರೆ ಕಂಡಕ್ಟ್ ಮಾಡ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಟೆಲಿಗ್ರಾಮ್ದು ಕೂಡ ನಂದು ID ಹಾಕಿರ್ತೀನಿ. ಅದೇ ರೀತಿ ವಾಟ್ಸಪ್ ಕೂಡ ನನಗೆ ಮಾಡ್ಬೋದು ನೀವು. ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಪ್ರೊವೈಡ್ ಇದೆ. ಓಕೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್. ಸೊ ಇದೇ ರೀತಿ ಇದರದ್ದು ಸಮ್ಮರಿ ಕೂಡ ಇದೆ ನೋಡಿ, ಇಲ್ಲಿ ಈ ರೀತಿ ಸಮ್ಮರಿ ಇದೆ. ಆ್ಯಂಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇದನ್ನು ಸ್ಕ್ರೀನ್ಶಾಟ್ ಆಗಿ ನೀವು ತಗೋರಿ, ಸ್ವಲ್ಪ ಕ್ಲಿಯರ್ ಇದೆ ನೋಡಿ, ಸ್ವಲ್ಪ ಜೂಮ್ ಕೂಡ ಮಾಡಿ ನೋಡಿ. ಅಥವಾ ನಾನು ಕೂಡ ಇದನ್ನು ಪ್ರೊವೈಡ್ ಮಾಡ್ತೀನಿ. ನನ್ನ ಟೆಲಿಗ್ರಾಮ್ ಗ್ರೂಪ್ಸ್ ಕೂಡ ಇದ್ದಾವೆ, ಅದರಲ್ಲಿ ಕೂಡ ನೀವು ಜಾಯ್ನ್ ಆಗಿ. ಗ್ರೂಪ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಓಕೆ, ಯು ಕ್ಯಾನ್ ಜಾಯ್ನ್. ಥ್ಯಾಂಕ್ ಯು.